ಹಿರಿಯ ನಟಿ ಸರೋಜಾ ದೇವಿ ಅವರು ಮೃತಪಟ್ಟಿರುವಂಥದ್ದು. ಹಾಗಾಗಿ ಅವರ ಅಂತಿಮ ದರ್ಶನಕ್ಕಾಗಿ ಸಾಲು ಸಾಲಾಗಿ ಸೆಲೆಬ್ರಿಟೀಸ್ ಬರ್ತಾನೆ ಇದ್ದಾರೆ. ಇದೀಗ ಬಾಮ ಹರೀಶ್ ಸರ್ ಅವರು ಹೇಗಿದ್ದೀರಿ ಮೊದಲು ಅವರ ಜೊತೆ ಅಂದ್ರೆ ಸರೋಜಾ ದೇವಿ ಅವರ ಹಿರಿಯ ನಟಿಯವರು ಇಷ್ಟೊಂದು ಸಿನಿಮಾಗಳು ಮಾಡಿದ್ದಾರೆ. ಅವ್ರ ಬಗ್ಗೆ ಪದಗಳೇ ಇಲ್ಲ ಹೇಳೋದಕ್ಕೆ. ಅವ್ರ ಜೊತೆ ನಿಮ್ಮ ಒಡನಾಟದ ಬಗ್ಗೆ ಹೇಳೋದಾದ್ರೆ ಒಂದು ಸಂಬಂಧ ಆ ಥರ ಪ್ರೀತಿ ಮಾಡೋದು ನನ್ನೊಬ್ಬನೇ ಅಲ್ಲ, ಇಡೀ ಕನ್ನಡ ಚಿತ್ರರಂಗದ ಪ್ರತಿಯೊಬ್ಬರಿಗೂ ಕೂಡ ಅವ್ರಿಗೆ ಅವ್ರ ಹತ್ರ ಯಾರು ಸಂಪರ್ಕ ಇದ್ದಾರೆ ಅವರೆಲ್ಲನೂ ಪ್ರೀತಿ ಮಾಡಿ ತಾರತಮ್ಯ ಮಾಡ್ತಾ ಇರಲಿಲ್ಲ. ಆಮೇಲೆ ಅವ್ರು ನೋಡ್ಲಿಕ್ಕೆ ಒಂದೇನಂದರೆ ಅವ್ರು ನೋಡಬೇಕು ಅಂತ ಹೇಳಿದ್ರೆ ಒಂದು ದಿನ ಮುಂಚೆ ಹೇಳಬೇಕು, ಅಪಾಯಿಂಟ್ಮೆಂಟ್ ತೊಗೊಬೇಕು. ಈ ಟೈಮ್ ಬಂದು ಹೋದಾಗ ಮಾತ್ರ ಸಿಗೋದು. ಅವರು ಬಂದು ಹೆಂಗೆ ರಾಣಿ ಮಹಾರಾಣಿ ಥರ ಬಂದು ಇಳಿಯೋರು. ನಾವು ಒರಿಜಿನಲ್ ನೋಡೇ ಇಲ್ಲ. ಅಮ್ಮನವ್ರು ವಿತ್ ಮೇಕಪ್ ಒಳ್ಳೆ ರೇಷ್ಮೆ ಸೀರೆ ಕುಂತ್ಕೊಂಡು ನಮ್ಮ ಮುಂದೆ ಕುಂತ್ಕೊಳ್ಳೋರು. ಆ ಥರ ಚೆನ್ನಾಗಿ ಒಂದು ರೂಢಿಕೆ ಏನಿದೆ ಅದು ಚೆನ್ನಾಗಿ ಅನಿಸ್ತಾ ಇತ್ತು. ಬಟ್ ಎಲ್ಲರೂ ಹಂಗೆ ಮೇಂಟೈನ್ ಮಾಡೋಕ್ಕೆ ಎಲ್ಲರೂ ಬಿ ಸರೋಜ ದೇವಿ ಆಗ್ಲಿಕ್ಕೆ ಸಾಧ್ಯನೇ ಇಲ್ಲ. ಆ ಥರ ನಟಿ ಮತ್ತೆ ಕನ್ನಡ ಚಿತ್ರರಂಗದಲ್ಲಿ ಬರೋದಕ್ಕೆ ಸಾಧ್ಯ ಇಲ್ಲ ಅಂತನಾ ಹೇಗೆ? ಇಲ್ಲಮ್ಮ, ಒಬ್ರು ಯಾಕಂದರೆ ಇವತ್ತನಾಗಲಿ ಈ ಮೊದಲು ನಾನು ಕಂಡಂಗೆ ಇವತ್ತಿನ ನಟಿಯರಿಗೆ ಅಷ್ಟು ಇದೆಯೋ ಇಲ್ವೋ ಗೊತ್ತಿಲ್ಲ. ಆ ಒಂದು ಶಿಸ್ತು ಎಲ್ಲ ಇದೆಯೋ ಗೊತ್ತು. ಬಟ್ ಹಿಂದೆ ಸುಮಾರು ಜನ ಹೀರೋಯಿನ್ಸ್ಗಳು ಎಂಟ್ರಿ ಆದಾಗ ನಾನು ಬಿ ಸರೋಜ ದೇವಿ ಥರ ಆಗಬೇಕು, ನಾವು ಜಯಮಾಲ ಅವ್ರ ಥರ ಆಗಬೇಕು, ಆ ಥರ ಒಂದು ಎಲ್ಲ ಒಂದು ಇದು ಬರೋದು. ಬಟ್ ಯಾಕಂದರೆ ಇವತ್ತು ಬಿ ಸರೋಜ ದೇವಿಯವರು ಇವತ್ತು ಕನ್ನಡ ಸೌತ್ ಇಂಡಿಯನ್ MGR ಆಗ್ಬೋದು, ಆಕಿನೇ ನಾಗೇಶ್ವರರಾವ್ ಆಗ್ಬೋದು, NTR, ಡಾಕ್ಟರ್ ರಾಜ್ಕುಮಾರ್ ಅವರು, ಈ ಅನೇಕ ಧೀಮಂತ ನಾಯಕ ನಟರ ಜೊತೆ ಅಭಿನಯಿಸಿದ್ದವರು. ಬಟ್ ಆ ಒಂದು ಇನ್ಸ್ಪಿರೇಷನ್ ಇಟ್ಕೊಂಡು ಬರ್ತಕ್ಕಂಥ ಕಾಲ ಕೂಡ ನಟಿಯರು ಬರೋ ಕಾಲ ಕೂಡ ನೋಡಿ. ಬಟ್ ಇವತ್ತು ಎಷ್ಟೋ ಜನ ನಟಿಯರಿಗೆ ಬಿ ಸರೋಜ ದೇವಿ ಯಾರು ಅಂತ ಗೊತ್ತಿಲ್ಲ. ಅವ್ರ ಬಗ್ಗೆ ತಿಳ್ಕೊಬೇಕು. ಅವರ ಒಂದು ಗುಣ ನಿಮಗೆ ತುಂಬಾ ಇಷ್ಟ ಆಗಿರುವಂಥದ್ದು ಅಂತಂದ್ರೆ ಏನಿರಬಹುದು? ಎಲ್ಲರೂ ಅದನ್ನ ಅಳವಡಿಸಿ ಪ್ರೀತಿ, ವಿಶ್ವಾಸ, ನಡವಳಿಕೆ, ನಾಳೆ ಒಂದು ಸಂಸ್ಕಾರ ಆಯ್ತಮ್ಮ. ಒಂದು ಮನೆಗೆ ಬಂದಾಗ ಯಾರೇ ಬಂದರೂ ಕೂಡ ಕರ್ದಿ ಆ ನಗನಗ್ತಾ ಪ್ರೀತಿ ಬರಮಾಡ್ಬೇಕೆ ಇದೆಯಲ್ಲ, ಅವೆಲ್ಲ ಭಾಳ ಸಂಸ್ಕಾರ ನಿಜಲ್ಲಿ ಭಾಳ ಇಷ್ಟ ಆಯಿತು. ಮಾತಾಡೋ ರೀತಿ ನೀತಿ ತುಂಬ ಒಂದು ತೂಕವಾಗಿ ಮಾತಾಡೋರು ಅದನ್ನೆಲ್ಲ ಭಾಳ. ಯಾಕಂದ್ರೆ ಕೆಲವೊಂದು ಎಲ್ಲ ಪ್ರತಿಯೊಬ್ಬ ಮನುಷ್ಯರು ಒಂದೊಂದು ಕಲಿಬೇಕಾಗುತ್ತೆ. ಅದು ನಂಗೆ ಭಾಳ ಖುಷಿ ಆಯಿತು. ಅವರ ಫೇವ್ರೆಟ್ ಸಿನಿಮಾ ಈ ಸಿನಿಮಾದಲ್ಲಿ ಯಾವುದು ತುಂಬ ಚೆನ್ನಾಗಿ ಯಾವತ್ತೂ ನಾನು ತುಂಬ ಸಲ ನೋಡಿದ್ದೀನಿ ಅನ್ನೋ ಸಿನಿಮಾ? ನಾನು ಭಾಗ್ಯವಂತರು. ಅವ್ರದ್ದು ಯಾವ್ದಮ್ಮ ಸಿನಿಮಾ, ಎಷ್ಟು ಸಿನಿಮಾ ಇದೆ, ಎಷ್ಟು ಜನ ಹೀರೋಗಳ ಜೊತೆ ಮಾಡಿದ್ದಾರೆ. ಹಂಗಂತ ಯಾವುದು ಅಂತ ಹೇಳಲಿಕ್ಕಾಗಲ್ಲ. ಕೊನೆಯದಾಗಿ ಅವ್ರ ಜೊತೆ ಮರೆಯಲಾಗದಂತಹ ಘಟನೆ ಅಂದ್ರೆ ಏನಿರ್ಬೋದು? ಯಾಕಂತಂದ್ರೆ ಚಿತ್ರರಂಗದಲ್ಲಿ ಒಂದಷ್ಟು ವರ್ಷ ಅವರು ಅವ್ರದ್ದೇ ಆದಂತಹ ಛಾಪ್ ಮೂಡಿಸಿದ್ದು ಅಂತ. ಹಂಗೆ ಮರೆಯಲಾಗದ ಘಟನೆ ಅಂದ್ರೆ ನಾನು ಫಿಲ್ಮ್ ಚೇಂಬರ್ ಅಧ್ಯಕ್ಷರಾಗಿ ಆಯ್ಕೆ ಆದಮೇಲೆ ಒಬ್ಬ ಧೀಮಂತ ನಟಿ ನಾನು ಕರೆ ಮಾಡಿ ನನಗೆ ವಿಶ್ ಮಾಡ್ತಾರಲ್ಲ, ಅದಕ್ಕಿಂತ ಆಶೀರ್ವಾದ ಸೌಭಾಗ್ಯ ಇನ್ನೊಂದು ಬೇಕಾಗಿಲ್ಲ. ಅದಾದಮೇಲೆ ಮತ್ತೆ ಅಮ್ಮ ಅವ್ರು ಭೇಟಿ ಮಾಡಿ ಅವ್ರಿಗೆ ಬಂದು ನಮಸ್ಕಾರ ಮಾಡಿ ಆಶೀರ್ವಾದ ಪಡ್ಕೊಂಡು ಹೋಗ್ತೀನಿ, ಅದು ನೆನಪಾಗುತ್ತೆ. ಆಮೇಲೆ ಹಿಂದೆ ಯಡಿಯೂರಪ್ಪನವರು ಮುಖ್ಯಮಂತ್ರಿಗಳಾಗಿದ್ದಾಗ ನನ್ನ ಹತ್ರ ಕೇಳಿದ್ರು, ನನಗೊಂದು ಆಸೆ ಇದೆ. ಏನಮ್ಮ, ನಾನು ಬದುಕಿದಾಗಲೇ ರಾಜ್ಕುಮಾರ್ ರಸ್ತೆ ಇದ್ದಾಗ ರಾಜ್ಕುಮಾರ್ ಅವರು ಬದುಕಿದಾಗೆ ಆಯಿತು, ಈ ಒಂದು 11ನೇ ಕ್ರಾಸ್ಗೆ ಬಿ ಸರೋಜ ದೇವಿ ರಸ್ತೆ ಮಾಡಿಸೋ ಅಂತ. ಆಮೇಲೆ ಅಮ್ಮ ಹಿಂಗಿದೆ ಗೈಡ್ಲೈನ್ ಅಂತೇಳಿ ಅಮ್ಮರು ಹೇಳಿದ್ದೆ. ಅದು ಕೂಡ ಮುಖ್ಯಮಂತ್ರಿಗಳ ಹತ್ರ ಮಾತಾಡು ಅಂತೇಳಿ ನಾನು ಯಡಿಯೂರಪ್ಪ ಸಾಹೇಬ್ರ ಹತ್ರ ಹೋಗಿ ಮಾತಾಡಿದಾಗ ಅವ್ರು ಭಾಳ ಖುಷಿ ವ್ಯಕ್ತಪಡಿಸಿದ್ರು. ಯಾಕಂದ್ರೆ ಇಂಥ ಮೇರು ನಟಿ ಹೆಸರಿಡಬೇಕು, ಇವತ್ತಿನ ಪೀಳಿಗೆಗೆ ಅವ್ರ ಬಗ್ಗೆ ಗೊತ್ತಾಗಬೇಕು ಅನ್ನೋ ಥರ ಪಾಪ ಅವ್ರು ಹೇಳಿದ್ರು. ಆಮೇಲೆ ಅಧಿಕಾರಿಗಳ ಹತ್ರ ಎಲ್ಲ ಚರ್ಚೆ ಮಾಡಿಸಿದಾಗ ಆಮೇಲೆ ಈ ಮರಣ ಒಂದು ನಂತರ ಕೊಡ್ತಾರೆ ವ್ಯಕ್ತಿಗೆ, ರಸ್ತೆಗೆ, ಪಾರ್ಕ್ಗೆ, ಮತ್ತೊಂದು ಅಂತೆಲ್ಲ ಹೇಳಿದ್ರು. ಅಮ್ಮನವ್ರು ಬಂದು ಹೇಳಿದೆ, ಅವತ್ತು ಹೇಳಿದ್ರು ಮುಂದೊಂದು ದಿನ ಈ ಜವಾಬ್ದಾರಿ ನಿನ್ನ ಮೇಲೆ ಇರುತ್ತೆ ಅಂತ. ಬಟ್ ಖಂಡಿತವಲ್ಲ ಆ ಜವಾಬ್ದಾರಿ ಹೊತ್ಕೊತೀನಿ. ಖಂಡಿತ ವಾಣಿಜ್ಯ ಮುಖಂಡ ಯಾಕಂದ್ರೆ ಇವತ್ತು ನನಗೆ ಇದಾಗೇ ಆಗುತ್ತೆ ಅನ್ನೋ ನಂಬಿಕೆ ನನಗಿದೆ. ಯಾಕಂದರೆ ಇವತ್ತು ನಮ್ಮ ಬೆಂಗಳೂರು ಉಸ್ತುವಾರಿ ವಹಿಸಿರ್ತಕ್ಕಂಥ ನಮ್ಮ ಸನ್ಮಾನ್ಯ ಉಪಮುಖ್ಯಮಂತ್ರಿಗಳಂತ DK ಶಿವಕುಮಾರ್ ಅವರು ಇವತ್ತು ಬೆಂಗಳೂರು ಉಸ್ತುವಾರಿ ಇದ್ದಾರೆ. ಖಂಡಿತವಾಗ್ಲೂ ಈ ಒಂದು ರಸ್ತೆಗೆ ಬಿ ಸರೋಜ ರಸ್ತೆ ಆಗುತ್ತೆ ಅನ್ನೋ ನಂಬಿಕೆ ನನಗಿದೆ. ಯಾಕಂದರೆ ಇವತ್ತು ಇದೇ ರಾಮನಗರ ಜಿಲ್ಲೆಯವರೇ ನಮ್ಮ ಸರೋಜ ದೇವಿಯವರು ಕೂಡ ಇದಾಗೆ ಆಗುತ್ತೆ ಅಂಥೇಳಿ ನಂಬಿಕೆ ಇದೆ. ಖಂಡಿತವಾಗ್ಲೂ ವಾಣಿಜ್ಯ ಮಂಡಳಿ ಮುಖಾಂತರ ಮತ್ತೊಮ್ಮೆ ಮನವಿ ಮಾಡ್ತೇವೆ ನಾವು. ಖಂಡಿತವಾಗ್ಲೂ ಏನು ಅವರು ಅಮ್ಮನವ್ರ ಆತ್ಮಕ್ಕೆ ಶಾಂತಿ ಸಿಗಲಿ, ಏನು ಆ ನೋವನ್ನು ಬರ್ಸೋ ಶಕ್ತಿ ಭಗವಂತ ಆ ಕುಟುಂಬಕ್ಕೆ ಕೊಡಲಿ ಅಂತೇಳಿ ಹೇಳ್ತೀನಿ. ಇದಾಗಿತ್ತು ಬಾಮ ಹರೀಶ್ ಸರ್ ಅವರ ಮಾತು. ವಿಡಿಯೋ ಜರ್ನಲಿಸ್ಟ್ ಶಿವರಾಜ್ ಜೊತೆ ರೋಶ್ನಿ, ರೆಬಲ್ TV, ಬೆಂಗಳೂರು.